ಎಷ್ಟ್ ಸತಿ ಹೇಳೋದು, ನೀವೇ ರೆಕಾರ್ಡ್ ಮಾಡಿದಿರಿ ಅದನ್ನ. ಜೋರಾಗೆ ಮಾತಾಡ್ಬೇಕು ಮೋಸಾದಾಗ. ಏನು ಈ ಭ್ರಷ್ಟಾಚಾರದಾಗ ಮೆತ್ತು ಕೂತ್ಕೊಂಡು ಮಾಡಕ್ಕಾಗಲ್ಲ, ಜೋರಾಗೆ ಮಾತಾಡ್ತೀವಿ. ಸೌಮ್ಯವಾಗಿ ಏನೋ ಸುಮ್ನೆ ಏನೋ ಕೆಲಸ ಮಾಡ್ತಾ ಇದ್ರು ಜೋರ ಮಾಡಿದ್ರೆ ನಾನು ಹುಚ್ಚ ಅಂತಾರೆ. ಲೂಟಿ 80 ಕೋಟಿ ಆಗಿದೆ ಒಂದು ಗಂಟದಲ್ಲಿ, ಇಂಥವ್ ಸಾವಿರಾರು ಇದೆ ಅಂತ ಹೇಳಿದಾಗ ಜೋರಾಗಿ ಮಾತಾಡದೆ ಮೆತ್ತಿಗೆ ಮೇಡಮ್ ಇನ್ನ ಸ್ವಲ್ಪ ತಿನ್ರಿ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ಕಾಗುತ್ತೆ? ಏನದು? ನಿಮ್ಗೊಂದು ವಿಡಿಯೋ ಕಳಿಸಿದೀನಿ, ಎಲ್ಲ ಬೆಳ್ಳಾರಿಲೇನೋ ಯಾರಿಗಾರು ಕಳಿಸ್ತೆ, ರೇಗೋಗ ಮುದುಕ ಹೋಗಿ ಯಾರಿಗೋ ಚಪ್ಪಲಿ ಹೊಡಿತಾರೆ. ಆತರ ಮಾಡ್ದ ನಾನು? ಅತಿರೇಕಕ್ಕೆ ಹೋಗಿದೆ ಅದು. ಕ್ಲಿಯರ್ ಆಗಿ ಹೇಳಿದ್ದೀನಿ, ಒಂದು ಚೂರು ಹಿಡಿದೆ. ಈ 2 ಪ್ರಕರಣದಲ್ಲಿ DCAC ಅವರು ಡಿಲೇ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಕೊಡ್ತೀನಿ. ಕೃಷ್ಣ ಬೈರೇಗೌಡರು ಕೊರೋನಾ ಅನ್ಕೊಂಡು ಅವ್ರ ಕೈಯಲ್ಲೇ ಸುಳ್ಳು ಸ್ಟೇಟ್ಮೆಂಟ್ ಹಾಕ್ಸಿದ್ರು ಸದನದಲ್ಲಿ. ಹೇಳಿದ್ರಲ್ಲ ಅವ್ರ ಹೆಸರಲ್ಲಿ ಇರ್ಲಿಲ್ಲ ಅಂತ. ಅವ್ರ ಹೆಸರಲ್ಲಿ ಇಲ್ಲ ಅಂತ ಇವ್ರಿಗೆ ಹೆಂಗ್ ಗೊತ್ತು? ಅವ್ರ ಹೆಸರಲ್ಲಿ ಇಲ್ಲ ಅಂದ್ರೆ ಮತ್ತೆ 240 ಎಕರೆ ಅವ್ರ ಹೆಸರಿಗೆ ಯಾಕೆ ಮಾಡಿದ್ರು? ನನ್ನ ಮುಂದೆ ಕೂರಿಸ್ರಿ, ಸಂವಾದಕ್ಕೆ ಏರ್ಪಾಟ್ ಮಾಡ್ರಿ. ಒಂದೊಂದು ಕೇಸಲ್ಲಿ ಇಲ್ಲೇ ಜಡ್ಜ್ಮೆಂಟ್ ಬರ್ಬೋದು, ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ವಿ ಕ್ಯಾನ್ ಜಡ್ಜ್ ಅವರ್ ಸೆಲ್ಫ್. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಹೇಳಿದ್ದಾರೆ ಪಿಟಿಷನ್ ಕಮಿಟಿ ಕೊಡ್ತಾರೆ. ಅದು ಸಮಸ್ಯೆ ಆಯ್ತಲ್ಲ, ಗೌರ್ಮೆಂಟ್ ಚೇಂಜ್ ಆಯ್ತಲ್ಲ, ಪಿಟಿಷನ್ ಕಮಿಟೀಸ್ ಚೇಂಜ್ ಆಗುತ್ತೆ. ಆಗ್ಬೋದಾ ಗೊತ್ತಿಲ್ಲ, ಅವ್ರು ಆಗ್ತೀನಿ ಅಂತ ಹೇಳಿ ಪ್ರಾಮಾಣಿಕರು ಇದ್ದಾರೆ. ಪಿಟಿಷನ್ ಕಮಿಟಿ ಟೂರ್ ಬೇರೆ ಹಾಕೊಂಡಿದ್ರು 15 days. ಅದು ಒನ್ಸ್ ಇನ್ 15 days ಕೂತ್ಕೋತಾರೆ. ಅದನ್ನೇ ಹೇಳೋದು, ಸ್ಲೋ ಆಗ್ತದೆ. ನ್ಯಾಯಾಲಯಕ್ಕೆ ಹೋದ್ರು ನ್ಯಾಯ ಸಿಗುತ್ತೆ, ಸ್ಲೋ ಆಗ್ತದೆ. ಇವರೇ ಮಾಡ್ಬೋದಲ್ಲ, ACDC ಅವ್ರು ಎಲ್ಲ ಸುಮ್ಮನೆ ಕೂತ್ಕೊಂಡಿರೋದು ಯಾಕೆ ಅಂತ. ಅಲ್ಲಿಗೆ ಅದೇನಕ್ಕೆ ಆಫೀಸ್ಗಳು ಇಟ್ಕೊಂಡು ನಾವು ಸುಮ್ಮನೆ ಇಷ್ಟು ಭ್ರಷ್ಟಾಚಾರ ನಡೀತಾ ಇದ್ರು, ಒಂದು ಕಡೆ ಕರೆದಿ ಯಾರದ್ ಮಾಡಿರೋದು ಅಂತ ಜೋರ ಕೇಳೋರಿಲ್ಲ. ನಿಮ್ಗೊಂದು ಪ್ರೆಸ್ ನೋಟ್ ಇಲ್ಲ, ಹೇಳ್ಬೇಕಲ್ಲ ಇದು, ನೀವು ಕೇಳ್ಬೇಕು. ಮೊದಲು ಪ್ರೆಸ್ ಅವ್ರ ಭಯ ಬಿದ್ಬಿಡೋರು, ಇದನ್ನು ನಿಮ್ಮನ್ನ ಅವಾಯ್ಡ್ ಮಾಡ್ಕೊಬಿಡ್ತಾರೆ. ಅವಾಯ್ಡ್ ಮಾಡ್ಬಿಡ್ತಾರೆ. ಈಗ ನೀವು ಹೋಗಿ ಇದನ್ನೆಲ್ಲ ಕೇಳ್ಬೋದು. ಹೆದರಿಕೆ ನಮಗೂ ಇಲ್ಲ, ನಿಮ್ಗೂ ಇಲ್ಲ, ಎಲ್ಲಾರ್ಗೂ ಇಲ್ಲ, ಯಾರಿಗೂ ಹೆದರಿಕೆ ಇಲ್ಲ. ಹಂಗಾಗಿ ನಾನು ಹೇಳುದಲ್ಲ, ಎಷ್ಟು ಲೂಟಿ ಮಾಡಿದಷ್ಟು ಧೈರ್ಯ ಜಾಸ್ತಿ ಬರ್ತದೆ. ಕೆಳಗಡೆ ಅಮೌಂಟ್ ಇರ್ತದೆ ನಮ್ ಕೆಳಗಡೆ, ಆ ಅಮೌಂಟ್ ಹಂಗೆ ಆಡಿಸ್ತದೆ ನಮ್ಗೆ. ಯಾರನ್ನ ಬೇಕಾದ್ರೂ ಎದುರ್ಸನ ದುಡ್ಡು ಬಂದ್ಬಿಡ್ತದಲ್ಲ ಸರ್. 100-200 ಕೋಟಿ ನಿಮ್ ಕೆಳಗಡೆ ಇದ್ರೆ ನೀವು ಮಾತಾಡೋ ಸ್ಟೈಲೇ ಚೇಂಜು, ನೀವು ಇಲ್ಲಿಗೆ ಬರೋದು ಇಲ್ಲ. ನಾವು ಇದು ಪ್ರತಿಯೊಂದು ಜೀವನದಲ್ಲೂ ನಾರ್ಮಲ್. ಇದು ದುಡ್ಡು ಜಾಸ್ತಿ ಆದಷ್ಟು ಅಹಂಕಾರ ಬೆಳೆಯೋದು. ನಾನು ಎಲ್ಲ ಕೊಂಡ್ಕೊತೀನಿ, ಯಾರು ನನ್ನ ಮಾಡೋರು ಅನ್ನೋದೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಬರೀ ಮಾಲೂರಿಗೆ ಸೀಮಿತ ಅಲ್ಲ, ಎಲ್ಲ ಕಡೆ ನಡೀತದೆ.